ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಈ ಸುಸಮಯ ಅವಕಾಶವನ್ನ ತಂದೆಯಾದ ಯೆಹೋವ ದೇವರು ನಿಮ್ಮೊಟ್ಟಿಗೆ ಸಂದರ್ಶಿಸುವಂತೆ ಕೊಟ್ಟಂತ ಈ ಅವಕಾಶಕ್ಕಾಗಿ ತಂದೆಯಾದ ಯೆಹೋವ ದೇವರನ್ನ ನಾನು ಸ್ತುತಿಸ್ತೇನೆ ಹಾಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮನ್ನು ವಂದಿಸುವನಾಗಿದ್ದೇನೆ. ನನ್ನ ಪ್ರಿಯ ದೇವ ಜನರೇ, ಕೆಲವೇ ದಿನಗಳಲ್ಲಿ ನಾವು ಹೊಸ ವರ್ಷದಲ್ಲಿ ಕಾಲಿಡುವವರಾಗಿದ್ದೇವೆ. ಹಾಗಿರುವಾಗ ಹೊಸ ವರ್ಷದ ವಾಗ್ದಾನ ದೇವರು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ಅದನ್ನು ನಾನು ಸ್ತುತಿಸ್ತೇನೆ. ಬರುವ ವರ್ಷದ ವಾಗ್ದಾನ ಏನೆಂಬುದಾಗಿ ನೋಡುವುದಾದರೆ, ಜ್ಞಾನೋಕ್ತಿ ಬರೆದ ಪುಸ್ತಕ 3ನೇ ಅಧ್ಯಾಯ 5 ಹಾಗೂ 6ನೇ ವಚನದಲ್ಲಿ ಹೇಳ್ತದೆ, ನಾನು ನಿಮ್ಮ ಮಾರ್ಗವನ್ನ ಸರಾಗ ಮಾಡುವೆನು. ಎಷ್ಟು ಅದ್ಭುತ, ಎಷ್ಟು ಸುಂದರವಾದ ವಾಗ್ದಾನ ಅಲ್ವಾ ನನ್ನ ಪ್ರಿಯ ದೇವ ಜನರೇ. ಈ ಲೋಕದಲ್ಲಿ ಯಾರು ಇಂಥ ಆಶ್ವಾಸನೆ ನಮಗೆ ಕೊಡಲಾರರು. ಕೇವಲ ಯೇಸು ಕ್ರಿಸ್ತನು ತನ್ನ ಅಪಾರವಾದ ಪ್ರೀತಿಯಿಂದ ಮತ್ತೆ ನಿನ್ನನ್ನ ಆಹ್ವಾನಿಸ್ತಾ ಇದ್ದಾನೆ. ಯಾವ ರೀತಿಯ ಮಗು ತನ್ನ ತಂದೆಯ ಕೈಯನ್ನ ಹಿಡಿದು ಆ ಒಂದು ಟ್ರಾಫಿಕ್ ಇರುವಂತ ರೋಡನ್ನ ನಂಬಿಕೆಯಿಂದ ತಂದೆಯ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಇಟ್ಟು ಆಕೆ ಯಾವ ರೀತಿ ಆಕೆ ದಾಟುತ್ತಾಳೋ ಅದೇ ರೀತಿ ಯೇಸು ಕ್ರಿಸ್ತನು ಸಹ ನಮ್ಮಿಂದ ಬಯಸುವುದೇನೆಂದರೆ ಆತನ ಕೈಯನ್ನ ಹಿಡಿದು ನಂಬಿಕೆಯಿಂದ ಹೊಸ ವರ್ಷವನ್ನ ನಾವು ಕಾಲಿಡುವ ಹಾಗೆ ಆತನು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಆ ವಿಶ್ವಾಸ, ಆ ನಂಬಿಕೆ ಇಡುವುದಾದರೆ ನಾವು ಹೊಸ ವರ್ಷದಲ್ಲಿ ಅದ್ಭುತವಾದ ರೀತಿಯಿಂದ ಆಶೀರ್ವಾದದಾಯಕದಿಂದ ನಾವು ಕಾಲಿಡುವವರಾಗಿದ್ದೇವೆ. ನನ್ನ ಪ್ರಿಯ ದೇವ ಜನರೇ, ಜ್ಞಾನೋಕ್ತಿ ಬರೆದ ಪುಸ್ತಕ 3ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ಹೀಗೆ ಹೇಳುತ್ತದೆ, ನಾನು ನಿಮ್ಮ ಮಾರ್ಗವನ್ನು ಸರಾಗ ಮಾಡುವೆನು. ಈ ವರ್ಷದ 2026ನೇ ವರ್ಷದ ಹೊಸ ವಾಗ್ದಾನವನ್ನು ಯೇಸು ಕ್ರಿಸ್ತನು ನಮಗಾಗಿ ಕರೆ ಕೊಡ್ತಾ ಇದ್ದಾನೆ, ಆಹ್ವಾನಿಸ್ತಾ ಇದ್ದಾನೆ. ಹಾಗಾದರೆ ನನ್ನ ಪ್ರಿಯ ದೇವ ಜನರೇ, ಆತನು ನಮ್ಮ ಮಾರ್ಗವನ್ನು ಬರುವ ವರ್ಷ ಸರಾಗ ಮಾಡುವ ಆತನಾಗಿದ್ದಾನೆ. ಈ 3 ವಿಷಯ ಬಹಳ ಪ್ರಾಮುಖ್ಯವಾದದ್ದು. ಆತನಲ್ಲಿ ನಾವು ಸಂಪೂರ್ಣವಾಗಿ ನಂಬಿಕೆ ಇಡುವುದಾದರೆ ನಮ್ಮ ಬುದ್ಧಿಯ, ನಮ್ಮ ಜ್ಞಾನವನ್ನು ಅಧೀನರಾಗದೆ ಆತನನ್ನ ಸದಾ ನಮ್ಮ ಜೀವಿತದಲ್ಲಿ ಕೃತಜ್ಞತಾ ಹೃದಯೊಡನೆ ಸ್ತುತಿಸುತ್ತಾ ನಾವು ಅದನ್ನು ಕೊಂಡಾಡುವುದಾದರೆ ಆತನು ಬರುವ ವರ್ಷವು ನಮ್ಮ ಮಾರ್ಗವನ್ನ ಅದ್ಭುತವಾದ ರೀತಿಯಿಂದ ಸರಾಗ ಮಾಡುವ ಆತನಾಗಿದ್ದಾನೆ. ಹಾಗಾದರೆ ನನ್ನ ಪ್ರಿಯ ದೇವ ಜನರೇ, ದೇವರು ನಮ್ಮ ಮಾರ್ಗವನ್ನು ಸರಾಗ ಮಾಡಿ ಬರುವ ವರ್ಷ ಹರ್ಷ ಉಲ್ಲಾಸದಿಂದ ಆತನ ನಡೆಸುವ ಹಾಗೆ ಆತನ್ನು ನಾವು ಪ್ರಾರ್ಥಿಸೋಣ. ನಾವು ಸ್ವಲ್ಪ ಸಮಯ ನಮ್ಮ ಕಣ್ಣನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವ ತಂದೆಯಾದ ದೇವರೇ, ಸೇನಾಧೀಶ್ವರನಾದ ಯೆಹೋವನೇ, ನಿಮ್ಮನ್ನು ಕೊಂಡಾಡುತ್ತೇವೆ ಸ್ವಾಮಿ. ಈ ಸಮಯದಲ್ಲಿ ಈ ಚಿಕ್ಕ ಸಂದೇಶವನ್ನ, ನಿನ್ನ ವಾಗ್ದಾನವನ್ನು ಹಂಚಿಕೊಳ್ಳುವಂತ ಕೃಪೆಯನ್ನು ನಾನು ಕೊಟ್ಟಿದ್ದೀನಿ, ಅದಕ್ಕಾಗಿ ಸ್ತೋತ್ರ. ಈ ಸಂದೇಶ, ಈ ಪ್ರಾರ್ಥನೆ ಸಮಯದಲ್ಲಿ ಕೇಳ್ತಿರುವಂತ ಎಲ್ಲಾ ನನ್ನ ಪ್ರತಿಯೊಬ್ಬ ಮಕ್ಕಳನ್ನ ಹೆಸರಾಗಿ ಆಶೀರ್ವದಿಸು. ಹೌದು ಸ್ವಾಮಿ, ಮುಂದಿನ ವರ್ಷ ಯಾವುದೇ ಗಲಿಬಿಲಿ, ಯಾವುದೇ ಗೊಂದಲ ಇಲ್ಲದೆ ಸರಾಗವಾಗಿ ನಿನ್ನ ಮಕ್ಕಳ ಮಾರ್ಗವನ್ನ ಅವರನ್ನು ನಡೆಸುವಾತನಾಗಿದೆ ಕಾಣಿಸ್ಬೋದು. ವಿಶೇಷವಾಗಿ ಮುಂದಿನ ವರ್ಷ ತಂದೆ ತಾಯಿಗಳೇ, ನಿಮ್ಮ ಮಕ್ಕಳನ್ನ ಎಚ್ಚರಿಸಿ ಅವರು ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನಡೆಸಿರಿ. ಯಾಕಂದರೆ ಬರುವ ವರ್ಷವು ಇನ್ನೂ ಅದ್ಭುತವಾದ ರೀತಿಯಿಂದ ಯವನಸ್ಥ ಮಕ್ಕಳನ್ನ ಆತನು ಉಪಯೋಗಿಸಿಕೊಳ್ಳುತ್ತಿದ್ದಾನೆ. ಹಾಗಿರುವುದಾದರೆ ನನ್ನ ಪ್ರಿಯ ತಂದೆ ತಾಯಿಗಳೇ, ನನ್ನ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ, ಅಭಿಷೇಕಿಸಿರಿ, ದೇವರ ಮಾರ್ಗದಲ್ಲಿ ಅವರನ್ನು ಇನ್ನೂ ಪ್ರೋತ್ಸಾಹಿಸಿ ನಡೆಸಿರಿ. ಹೀಗೆ ಆಗುವಂತೆ ದೇವರು ನಮ್ಮನ್ನು ಆಶೀರ್ವದಿಸಲಿ. ಶುಭ ಕೋರಿಕೆಯನ್ನು ನಾನು ಹಾರೈಸುತ್ತೇನೆ. ಮತ್ತೊಂದು ಬಾರಿ ಈ ಹೊಸ ವರ್ಷದ ಶುಭಾಶಯವನ್ನು ಮಟ್ಟಿಗೆ ನಾನು ಹಂಚಿಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಶಲೋಮ್.